New Hope TV, your encounter with God. ಪ್ರೈಸ್ ದ ಲಾರ್ಡ್. ಪ್ರೀತಿಯ ನ್ಯೂ ಹೋಪ್ ಟಿವಿಯ ಎಲ್ಲ ಆತ್ಮಿಕ ಬಂಧುಗಳಿಗೆ ಕ್ರಿಸ್ತ ಯೇಸುವಿನ ಅತಿ ಮುದ್ದಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಮತ್ತೊಂದು ಆವರ್ತಿ ನಿಮ್ಮನ್ನೆಲ್ಲರನ್ನ ಈ ರೀತಿ ಭೇಟಿ ಮಾಡಲಿಕ್ಕೆ ದೇವರು ಕೊಟ್ಟಂಥ ಒಳ್ಳೆಯ ಸದಾವಕಾಶಕ್ಕಾಗಿ ನಾನು ದೇವರನ್ನ ಕೊಂಡಾಡ್ತೇನೆ. ಪ್ರಿಯರೇ, ದೇವರು ನಮ್ಮನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ. ಕಳೆದ ದಿವಸಗಳಲ್ಲೆಲ್ಲ ನಾವು ನಿರಂತರವಾದ ಪ್ರಾರ್ಥನೆ 12 ಗಂಟೆಗಳ ಕಾಲ ನಿರಂತರವಾಗಿ ಅಭಿಷಕ್ತರುಗಳು ತಂದಂಥ ವಾರ್ತೆಗಳು, ದೈವ ಮಕ್ಕಳ ಕಣ್ಣುನೀರು, ಪ್ರಾರ್ಥನೆಯನ್ನು ದೇವರು ಕೇಳಿ ಈಗ ಸಭಾಮಂದಿರಗಳನ್ನೆಲ್ಲ ತೆರೆಯೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅದರ ಅನುಮತಿಯನ್ನು ಆಲ್ರೆಡಿ 8ನೇ ತಾರೀಕಿನ ನಂತರ ಅವರುಗಳು ನಮಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಒಂದು ಕಾಲದಲ್ಲೂ ವ್ಯರ್ಥವಾಗೋದಿಲ್ಲ, ಅದು ಎಲ್ಲೂ ವ್ಯರ್ಥವಾಗಿ ಹೋಗೋದಿಲ್ಲ. ಕಣ್ಣುನೀರಿನಿಂದ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಸಹ ನಾವು ಲಾಕ್ಡೌನ್ ಮುಗಿಯೋವರೆಗೂ ಈ 12 hours ನಾನ್ ಸ್ಟಾಪ್ ಪ್ರೇಯರ್ ಆ್ಯಂಡ್ ಪ್ರೈಸ್ ಆ್ಯಂಡ್ ವರ್ಷಿಪ್ ಸಂದೇಶ, ಇವುಗಳ ಮೂಲಕ ದೇವರ ಬಾಗಿಲನ್ನು, ಪರಲೋಕದ ಬಾಗಿಲನ್ನು ನಾವು ತಟ್ಟುತ್ತಾ ಇರೋಣ. ಪ್ರಿಯರೇ, ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡುವಂಥ ಪ್ರಧಾನವಾದಂಥ ಒಂದು ವಿಷಯ, ಕಳೆದ ಭಾನುವಾರ ಪಂಚಸತಮದ ಭಾನುವಾರವಾಗಿತ್ತು. ಫೀಸ್ಟ್ ಆಫ್ ಪೆಂಟಕೋಸ್ಟ್. ಆ ಪಂಚಸತಮದ ಹಬ್ಬದ ಆ ವಾತಾವರಣ, ಹಾರ್ವೆಸ್ಟ್ನ ಕುರಿತು ನಾನು ಕಳೆದ ದಿವಸಗಳಲ್ಲಿ ಸಭೆಯಲ್ಲಿ ಪ್ರಸಂಗ ಮಾಡಿದ್ದೀನಿ. ನನ್ನ ಒಳಗಡೆ ಪರಿಶುದ್ಧಾತ್ಮನು ಇವತ್ತು ಪವಿತ್ರಾತ್ಮನ ಅಭಿಷೇಕದ ಕುರಿತು ಮಾತನಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ಕೊಟ್ಟಿದ್ದರಿಂದ ನಾನು ನಿಮ್ಮೊಟ್ಟಿಗೆ ಇವತ್ತು ದೈವ ಅಭಿಷೇಕದ ಪ್ರತ್ಯೇಕತೆಯ ಕುರಿತು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಪವಿತ್ರಾತ್ಮನನ್ನು ಬಿಟ್ಟು ನಾವು ಏನು ಮಾಡೋಕ್ಕಾಗೋದಿಲ್ಲ. ಪವಿತ್ರಾತ್ಮನು ನಮ್ಮ ಸಹಾಯಕನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮ ಜೀವನದ ಪ್ರಧಾನ ಪಾತ್ರ ವಹಿಸುವವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಿಗೂ ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಮಾತಿಲ್ಲದೆ ನರಳಾಟಗಳ ಮೂಲಕ ನಮ್ಮ ಹೃದಯಗಳಲ್ಲಿ ಪ್ರೇರಣೆ ತಂದಿದ್ದು ಪರಿಶುದ್ಧಾತ್ಮನಾಗಿದ್ದಾನೆ. ಪ್ರಿಯರೇ, ಇವತ್ತು ಪರಿಶುದ್ಧಾತ್ಮನ ಅಭಿಷೇಕದ ಕುರಿತು ಅಲ್ಪ ಸಮಯ ನಾನು ಮಾತನಾಡ್ತೀನಿ. ಅದಕ್ಕೆ ಆಧಾರವಾಗಿ ಲೂಕನ ಬರೆದಂಥ ಸುವಾರ್ತೆ 11ನೇ ಅಧ್ಯಾಯದ 18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ಇಲ್ಲಿ ಬಹಳ ಸುಂದರವಾದಂಥ ಒಂದು ಕಾರ್ಯ ನಿಮ್ಮ ಅನುಭವಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ವಿಷಯ ಅನಾಯಿಂಟಿಂಗ್, ಅಭಿಷೇಕ. ಲೂಕನ ಬರೆದ ಸುವಾರ್ತೆ 11:18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ. ಅದರಂತೆ ಸೈತಾನನು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ್ರೆ ಅವನ ರಾಜ್ಯ ಹೇಗೆ ಉಳಿದಿತ್ತು? ಬೆಲ್ಜೆಬೂಬನ ಬಲದಿಂದ ದೆವ್ವಗಳನ್ನು ಬಿಡಿಸಿತಿ ಎಂದು ನನಗೆ ಹೇಳ್ತಿರಲ್ಲ. ನಾನು ಬೆಲ್ಜೆಬೂಬನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ಬಲದಿಂದಲೇ, ಅದನ್ನು ಆಂಗ್ಲ ಭಾಷೆಯಲ್ಲಿ ಫಿಂಗರ್ ಆಫ್ ಗಾಡ್ ಅಂತ ಹೇಳ್ತಾರೆ. ಫಿಂಗರ್ ಆಫ್ ಗಾಡ್, ದೇವರ ಬಲದಿಂದಲೇ ನಾನು ದೆವ್ವಗಳನ್ನು ಬಿಡಿಸುವುದಾದರೆ ಆಗಲೇ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂದನು. ದೇವ ಮಕ್ಕಳೇ, ಯೇಸು ಈ ಲೋಕದಲ್ಲಿ ಬಂದಾಗ ತಾನು ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದನು. ಅವನ ದಿವ್ಯತ್ವದ ಮೂಲಕ ಈ ಭೂಮಿಗೆ ಬರಲಿಲ್ಲ. ಯೇಸುಸ್ವಾಮಿ ಭೂಮಿಗೆ ಬಂದಿದ್ದು ನರವತಾರವನ್ನು ತಾಳಿ ಮನುಷ್ಯರಿಗೆ ಸದೃಶ್ಯನಾಗಿ, ಮನುಷ್ಯರ ರೀತಿಯಲ್ಲಿ ಅವನ ಹ್ಯುಮ್ಯಾನಿಟಿಯಲ್ಲಿ, ಡಿವ್ಯಾನಿಟಿಯಲ್ಲ, ಅವನ ಹ್ಯುಮ್ಯಾನಿಟಿಯಲ್ಲಿ ಈ ಭೂಮಿಗೆ ಅವನು ಇಳಿದು ಬಂದವನಾಗಿದ್ದಾನೆ. ಆದ್ದರಿಂದಲೇ ದೇವರು ಮಾಡುವಂಥ ಯಾವುದೇ ಅದ್ಭುತಗಳು, ಯೇಸುಸ್ವಾಮಿ ಮಾಡಿದ ಅದ್ಭುತಗಳು ಯಾವುದು ತನ್ನ ದಿವ್ಯತ್ವದ ಮೂಲಕ ಅದರ ಬಲದಲ್ಲೆಲ್ಲ ಮಾಡಿದ್ದು ಪರಿಶುದ್ಧಾತ್ಮನ ಅಭಿಷೇಕದಿಂದ ಎಂಬುದನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ಸತ್ಯವೇದ ಗ್ರಂಥ ಹೇಳುತ್ತೆ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಪ್ರಧಾನವಾಗಿ ಯೇಸು ಸ್ವಾಮಿ ಮೊದಲು ತನ್ನ ಸೇವೆಯನ್ನು ಆರಂಭಿಸುವಾಗ ಸಭಾಮಂದಿರದಲ್ಲಿ ಹೋಗಿ ಸುರುಳಿಯನ್ನು ಬಿಚ್ಚುತ್ತಿರುವಾಗ ಅವನು ಓದಿದಂಥ
ಉತ್ತಮವಾದಂಥ ವಾಕ್ಯನ ಏನು ಗೊತ್ತಾ? ಕರ್ತನ ಆತ್ಮನು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು ಇಲ್ಲಿ ನಾವು ಕಾಣುವಂಥ ಭಾಗ. ಕರ್ತನ ಆತ್ಮನು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಯೇಸು ಕ್ರಿಸ್ತನನ್ನು ದೇವರು ಅಭಿಷೇಕ ಮಾಡಿ ಈ ಭೂಮಿಯಲ್ಲಿ ದೈವಿಕ ಚಿತ್ತಗಳನ್ನು ನೆರವೇರಿಸೋದಕ್ಕೆ ತಂದೆಯಾದ ದೇವರು ಕಳಿಸ್ಕೊಟ್ರು. ಗಮನಿಸ್ರಿ, ಲೂಕನು ಬರೆದಂಥ ಸುವಾರ್ತೆ ಅದರ 4ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನಾನು ಹೇಳಿದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಾಕ್ಯವನ್ನು ಗಮನಿಸಿದ್ರೆ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅದನ್ನು ಇಲ್ಲಿ ಗಮನಿಸ್ರಿ. ಯೇಸು ಸ್ವಾಮಿ ಇಲ್ಲಿ ಬಹಳ ಸುಂದರವಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಕಾಣ್ತೀವಿ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದ್ತೀರ. ನಂಬರ್ 1, ದ ಸೋರ್ಸ್ ಪವಿತ್ರಾತ್ಮನೇ ನಮ್ಮ ಬಲ. ಪವಿತ್ರಾತ್ಮನೇ ನಮ್ಮ ಬಲ. ಇವತ್ತು ಪವಿತ್ರಾತ್ಮನ ಕುರಿತು ಮಾಹಿತಿ ಇಲ್ಲದೆ ಇರುವವರಿಗೆ ನಾನು ಎಚ್ಚರಿಸ್ತಾ ಇದ್ದೀನಿ. ಇದು ಪವಿತ್ರಾತ್ಮನ ಕಾಲವಾಗಿದೆ, ಪವಿತ್ರಾತ್ಮನ ಕಾಲಘಟ್ಟವಾಗಿದೆ. ಪವಿತ್ರಾತ್ಮನಿಂದ ತುಂಬಲ್ಪಡುವಂಥ ವ್ಯಕ್ತಿಗಳು, ಕುಟುಂಬಗಳು, ಸಭೆಗಳು, ಅವರ ಜೀವನದಲ್ಲಿ ಹಿಂದೆಂದೂ ಕಾಣದೇ ಇರುವಂಥ ಚಲನೆಗಳು, ಅದ್ಭುತಗಳು ನೀವು ಕಾಣಲಿಕ್ಕೆ ಹೋಗ್ತೀರ. ಅದರಿಂದಲೇ ಪವಿತ್ರಾತ್ಮನು ಬಹಳ ಮುಖ್ಯ ಎಂದು ನಾನು ಪದೇ 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 ನನ್ನ ಎಲ್ಲ ಪ್ರಸಂಗಗಳಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಕಾರಣ ಏನಂದರೆ, ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತದೆ, ಯೇಸುವನ್ನ ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನು ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹಾಗಾದರೆ ಒಂದು ಕಾಲ ಬರುತ್ತೆ, ನಾವು ಜೀವಂತವಾಗಿರುವಾಗ ಈ ಅಭಿಷೇಕವನ್ನು ಹೊಂದದೆ ಹೋದರೆ ನಮ್ಮ ಮರಣದ ನಂತರ ಈ ಬಾಡಿ ದೇವರ ಲಯವಾಗುವ ಈ ದೇಹ ಮಣ್ಣಿನಲ್ಲಿ ಲಯವಾಗುತ್ತೆ. ಆದರೆ ಆತ್ಮನಿಗೆ ಮರಣ ಇಲ್ಲ. ನಮ್ಮನ್ನು ಆತ್ಮನಲ್ಲಿ ಒಯ್ಯಲ್ಪಡಬೇಕಾದರೆ ಈ ಪರಿಶುದ್ಧಾತ್ಮನು ಅತ್ಯವಶ್ಯಕವಾಗಿದ್ದಾನೆ. ನಾವು ಯಾರೂ ಮರೆಯಂಗಿಲ್ಲ ಅದನ್ನು. ಆದ್ದರಿಂದಲೇ ಏನು ಬೆಲೆ ತೆತ್ತಾದರೂ ಪರಿಶುದ್ಧಾತ್ಮನ ಅಭಿಷೇಕವನ್ನು ನಾವು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮನನ್ನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಿಂದ, ಕಣ್ಣುನೀರಿನಿಂದ ನೋಡ್ರಿ, ನಾವು ವಾಡಿಕೆ ಪ್ರಕಾರ ಸಭೆಗೆ ಹೋಗ್ತೀವಿ, ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ. ಪಾರಂಪರ್ಯ ಕ್ರೈಸ್ತರಾಗಿ, ಪಾರಂಪರ್ಯ ಉಳ್ಳವರಾಗಿ ನಾವು ಬದುಕೋದಕ್ಕಿಂತ ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮನ ಆಲೋಚನೆ ಪ್ರಕಾರ ಜೀವಿಸುವವರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ದೇವರಿಗೆ ಮಾತ್ರನೇ ಪರಮ ಅಧಿಕಾರ ಇದೆ ಎಂದು ನಾವು ಒಪ್ಪಿಕೊಳ್ಳಬೇಕು. ಕಾರಣ ನೋಡ್ರಿ, ಈ ಪರಮ ಅಧಿಕಾರ ಅಂತ ಹೇಳಿದ್ರೆ ನಾವೆಲ್ಲ ನಮ್ಮನ್ನು ನಿಯಂತ್ರಣ ಮಾಡೋದು. ನನ್ನ ಜೀವನವನ್ನು, ನನ್ನ ಮಿನಿಸ್ಟ್ರಿಯನ್ನು, ನನ್ನ ಕುಟುಂಬವನ್ನು, ನನ್ನ ಒಂದೊಂದು ಹೆಜ್ಜೆಗಳನ್ನು ನನ್ನ ದೇವರ ಕೈಯಲ್ಲಿ ಒಪ್ಪಿಸ್ಕೊಡೋದು, ಪವಿತ್ರಾತ್ಮನ ಕೈಯಲ್ಲಿ ಬಿಟ್ಟುಕೊಡೋದು. ನಿಯಂತ್ರಣ ಆತನ ಕೈಯಲ್ಲಿ, ಸ್ಟೇರಿಂಗ್ ಆತನ ಹಿಡಿಬೇಕು, ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ಗಮನಿಸ್ರಿ, ಭಾಳ ಶ್ರದ್ಧೆಯಿಂದ ಗಮನಿಸ್ರಿ. ಈ ಸತ್ಯವೇದ ಗ್ರಂಥದಲ್ಲಿ 115ನೇ ಕೀರ್ತನೆ 3ನೇ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡ್ತಾನೆ. ಈ ಈ ಪರಮ ಅಧಿಕಾರ ಎನ್ನುವುದು ದೇವರಿಗೆ ಮಾತ್ರ ಉಳ್ಳದು. ಅನ್ಯರು ಯಾಕೆ ಕೇಳಬೇಕು, ನಿನ್ನ ದೇವರು ಎಲ್ಲಿ ಅಂತ ಯಾಕೆ ಕೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನು ಮಾಡ್ತಾನೆ. ಹಾಗಾದರೆ ಪರಿಶುದ್ಧಾತ್ಮನ ನಿನ್ನ ಒಳಗಡೆ ಬಂದರೆ ತನಗೆ ಬೇಕಾದದ್ದು, ನನ್ನಿಷ್ಟಕ್ಕಲ್ಲ, ನನ್ನ ಪ್ಲ್ಯಾನ್ ಪ್ರಕಾರ ಅಲ್ಲ, ನನ್ನ ಇಷ್ಟ ಪ್ರಕಾರ ದೇವರು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಅಪ್ಪಣೆ ಮಾಡೋದಲ್ಲ. ಗಮನಿಸ್ರಿ, ಕೆಲವೊಮ್ಮೆ ನಾವುಗಳು ಸೇವಕರುಗಳು
ಒಂದು ಅದ್ಭುತ ನಡೆದ್ರೆ ಅದನ್ನೇ ನಾವು ಅದೇ ರೀತಿಯಲ್ಲೇ ನಡಿಬೇಕಂತ ಭಾವಿಸ್ತೀವಿ. ಇಲ್ಲ, ಪವಿತ್ರಾತ್ಮನು ಕೆಲವೊಮ್ಮೆ ಒಂದು ಕಡೆ ಕೈ ಮುಟ್ಟಿ ಸೌಖ್ಯ ಮಾಡ್ತಾನೆ, ಮತ್ತೊಂದು ಕಡೆ ಬಾಯಿಯಿಂದ ಹೇಳಿ ಸೌಖ್ಯ ಮಾಡ್ತಾನೆ, ಇನ್ನು ಒಂದು ಕಡೆ ಏನು ಹೇಳ್ದಿರೇ ಅವನು ಬರ್ತಿದ್ದಾಗಲೇ, ಅವನ ನೆರಳು ಬೀಳ್ತಿದ್ದಾಗಲೇ ಸೌಖ್ಯ ಆಗುತ್ತೆ. ಇದೆಲ್ಲ ಪವಿತ್ರಾತ್ಮನ ಆದಾದ ಕಾಲಗಳೇ. ಅದನ್ನೇ ದೇವರ ವಾಕ್ಯ ಹೇಳ್ತದೆ, ತನಗೆ ಬೇಕಾದದ್ದನ್ನು ಆತನು ಮಾಡ್ತಾನೆ. ಆ ಆ- ಆ- ಆ ಪರಮಾಧಿಕಾರ ದೇವರಿಗೆ ಕೊಡಬೇಕು. ಕಾರಣ ದೇವರು ತನಗೆ ಸಲ್ಲಬೇಕಾದ ಮಾನವನ್ನು ಅವನು ಯಾರಿಗೂ ಬಿಟ್ಟುಕೊಡೋದಿಲ್ಲ, ಯಾರಿಗೂ ಬಿಟ್ಟುಕೊಡೋದಿಲ್ಲ. ನಾನು ನನ್ನ ವಿಷಯಕ್ಕೆ ಬರ್ತೇನೆ. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಬ್ಬ ಮೂಗ ಮತ್ತು ಕಿವುಡ, ಇದು ಎರಡು ಬಹಳ ಈ ಈ- ಈ ಕುರುಡ ಮತ್ತು ಮೂಗ, ಇಲ್ಲಿ ನಾವು ಕಾಣುವಂಥ ಭಾಗ, ಅವನ ಬಾಯಿಯ ಕಟ್ಟನ್ನು ದೇವರು ಮುರಿತಾ ಇದ್ದಾನೆ. ಇಲ್ಲಿ ಲೂಕನು ಸುವಾರ್ತೆಯಲ್ಲಿ ಪ್ರಧಾನವಾಗಿ ಲೂಕನು, ಈ ಮಾರ್ಕನು, ಲೂಕನು, ಯೋಹನನ್ನು, ಮತ್ತಾಯಿ, ಇವರೆಲ್ಲ ಸುವಾರ್ತೆಗಳನ್ನು, ಸುವಾರ್ತೆ 4 ಸುವಾರ್ತೆ ಪುಸ್ತಕಗಳನ್ನು ಬರೆದವರು. ಆದರೆ ಲೂಕ ಒಂದು ಪ್ರತ್ಯೇಕವಾದ ರೀತಿಯಲ್ಲೇ ತನ್ನ ಎಲ್ಲ ಈ ಘಟನೆಗಳು, ಯೇಸುವಿನ ಕಾಲದಲ್ಲಿ ನಡೆದ ಘಟನೆಗಳನ್ನೆಲ್ಲ ಎಲ್ಲರೂ ಚಿತ್ರೀಕರಿಸಿದ್ರು. ಲೂಕ ಒಂದು ಸ್ವಲ್ಪ ವ್ಯತ್ಯಾಸಕರವಾಗಿ ಬರೀತಾನೆ. ನೀವು ನೋಡಿರ್ಬೇಕಾದ್ರೆ ಒಂದೇ ವಿಷಯವನ್ನು ಮತ್ತಾಯಿ ಬರೆಯೋದು ಸ್ಟೈಲೇ ಬೇರೆ, ಲೂಕ ಬರೆಯೋ ಸ್ಟೈಲೇ ಬೇರೆ. ಸತ್ಯವೇದ ಗ್ರಂಥದಲ್ಲಿ ನಿಮ್ಗೆ ಬೇಕಾದರೆ ಅದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಉದಾಹರಣೆ ಮತ್ತಾಯನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೋ, ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಅಲ್ಲಿ ಏನು ತಪ್ಪಿಲ್ಲ, ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಅದೇ ವಾಕ್ಯವನ್ನು ಲೂಕನ್ ಬರೆಯುವಾಗ 11ನೇ ಅಧ್ಯಾಯದ 11ನೇ ವಾಕ್ಯದಿಂದ 13ನೇ ವಾಕ್ಯದಲ್ಲಿ, ನಿಮ್ಮ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡುವನಲ್ಲವೇ? ಇಲ್ಲಿ ಮತ್ತಾಯನು ಹೇಳಿದಾಗ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳು, ಲೂಕನು ಹೇಳುವಾಗ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡುವವನಾಗಿ. ಅಂದರೆ ಲೂಕನು ಏನೇ ಕಾರ್ಯ ಮಾಡಿದ್ರು, ಲೂಕನು ಒಬ್ಬ ಡಾಕ್ಟ್ರು, ವೈದ್ಯನು. ಅದರಿಂದಲೇ ಅವನು ಪ್ರಧಾನವಾಗಿ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದ ಪವಿತ್ರಾತ್ಮನಿಗಾಗಿ. ಲೂಕನ ಎಲ್ಲ ಅವನ ಬರೆದಿರುವಂಥ ಪತ್ರಿಕೆಗಳನ್ನ ನೋಡ್ರಿ, ಸುವಾರ್ತೆಯನ್ನು ನೋಡ್ರಿ, ಅಪೊಸ್ತಲ ಕೃತ್ಯವನ್ನು ನೋಡ್ರಿ. ಅಪೊಸ್ತಲ ಕೃತ್ಯವನ್ನು ಲೂಕನ ಕೈ ಕೊಡೋದಕ್ಕೆ ಕಾರಣ ಏನು ಗೊತ್ತಾ? ಇವನು ಪವಿತ್ರಾತ್ಮನಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದ, ಪವಿತ್ರಾತ್ಮನ ಕುರಿತು ಮಾತನಾಡ್ತಾ ಇದ್ದ. ಅದು ನನಗೆ ಬಹಳ ಇಷ್ಟವನ್ನು ತರುವಂಥ ಒಂದು ವಿಷಯ. ಪವಿತ್ರಾತ್ಮನ ಕುರಿತು ನಾವು ಸಭೆಗಳಲ್ಲಿ ಮಾತಾಡಬೇಕು, ಮನೆಗಳಲ್ಲಿ ಮಾತಾಡಬೇಕು, ನಮ್ಮ ಜನರ ಬಳಿಯಲ್ಲಿ ಮಾತನಾಡಬೇಕು. ಪವಿತ್ರಾತ್ಮನ ಇಲ್ಲದೆ ನಾವು ಏನು ಮಾಡೋಕ್ಕಲ್ಲ. ಯೇಸು ಸ್ವಾಮಿ ಹೇಳಿದರು, ನಾನು ಹೋಗುವುದು ನಿಮಗೆ ಒಳ್ಳೆಯದು, ನಾನು ಹೋಗುವುದಾದರೆ ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ. ಅಭಿಷೇಕ ಅಂದಾಗ ಗಮನಿಸ್ರಿ, ಅಭಿಷೇಕ ಎನ್ನುವುದು ಈ ಕೇವಲ ನಾವು ಏನೋ ಒಂದು ವಾಣಿ ಆಡಿ ಬಿಡೋದಲ್ಲ. ವಾಣಿ ಆಡೋದು ಪ್ರಧಾನವಾದಂಥ ಆರಂಭ, ಅದೊಂದು ಆರಂಭ. ವಾಣಿ ಆಡಬೇಕು. ವಾಣಿಗಳನ್ನು ಆಡುವವನು ಅವನು ಮನುಷ್ಯರ ಬಳಿಯಲ್ಲ, ದೇವರ ಬಳಿ ಮಾತನಾಡ್ತಾ ಇರ್ತಾನೆ. ಪ್ರವಚನ ಹೇಳುವವನು ಮತ್ತೊಬ್ಬರಿಗೆ ಭಕ್ತಿ ವೃದ್ಧಿಯನ್ನು ತರೋದಾದರೆ, ವಾಣಿಯನ್ನು ಆಡುವವನು ತನಗೆ ತಾನೇ ಭಕ್ತಿ ವೃದ್ಧಿಯನ್ನು ತರುವಂತನಾಗಿರ್ತಾನೆ. ಅದರಿಂದ ವಾಣಿ ಆಡೋದು ಇಂಪಾರ್ಟೆಂಟು. ಆದರೆ ಅದು ಆತ್ಮಸ್ನಾನ ಅಂತ ಹೇಳ್ತೀವಿ. ಆತ್ಮಿಕವಾದ ಬೇಸಿಕ್ ಆಗಿರುವಂಥ ಆತ್ಮದಲ್ಲಿ ಒಂದು ದೀಕ್ಷಾಸ್ನಾನ, ನೀರಿನಲ್ಲೂ ಆತ್ಮದಲ್ಲಿ ದೀಕ್ಷಾಸ್ನಾನ ಅಂತ ಹೇಳ್ದಂಗೆ ಆತ್ಮದಲ್ಲಿ ಉಂಟಾಗುವ ಸ್ನಾನ. ಅಭಿಷೇಕ ಎನ್ನೋದು ನೊಗಗಳನ್ನು ಮುರಿಯುವಂಥದ್ದು. ಅದಕ್ಕೆ ಯೆಶಾಯನು ಬರೆದ ಪ್ರವಚನ ಗ್ರಂಥ 10:27 ಕಾಣುತ್ತೇವೆ, ಈ ಪುಷ್ಟಿಯ ನಿಮಿತ್ತ ನೊಗಗಳು ಮುರಿಯಲ್ಪಡುತ್ತದೆ.
ಪುಷ್ಟಿ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರೋದು ಬಿಕಾಸ್ ಆಫ್ ದ ಅನಾಯಿಂಟಿಂಗ್ ಯಾಕ್ ಶಾಲ್ ಬಿ ಡಿಸ್ಟ್ರಾಯ್ ಅಂತ. ಎಲ್ಲ ನೊಗಗಳು ಮುರಿಯೋದು ಅಭಿಷೇಕದಿಂದ. ಅಭಿಷೇಕ ಎನ್ನುವುದು ಇದು ಇಂದಿನ ಕಾಲದಲ್ಲಿ ಅದಾದ ಸಮಯಗಳಲ್ಲಿ ಒಬ್ಬೊಬ್ಬರ ಮೇಲೆ ಇಳಿದು ಬರುವಂಥದ್ದಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ನಮ್ಮ ಜೊತೆಯಲ್ಲೇ ಇದ್ದು ಮಾಡುವಂಥ ಕಾರ್ಯವಾಗಿರ್ತದೆ. ಪ್ರಿಯರೇ, ದೇವರ ಆತ್ಮನು ಸೌಲನ ಮೇಲೆ ಬಂದನು. ಸೌಲನು ಮಾರ್ಪಟ್ಟು ಪ್ರಬೋಧಿಸಿದನು. ದೇವರ ಆತ್ಮನು ಸಂಸೋನನ ಮೇಲೆ ಬಂದನು ಓದನು. ಆದರೆ ಯೇಸು ಸ್ವಾಮಿ ಹೇಳಿದ್ರು, ಇನ್ನು ನಾನು ನಿಮ್ಮ ಸಹಾಯಕ್ಕೆ ಒಬ್ಬ ಕಂಫರ್ಟರ್ನ, ಪರಿಶುದ್ಧಾತ್ಮನನ್ನು ಬಿಟ್ಟು ಹೋಗ್ತೀನಿ. ಆತನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ. ಅದರಿಂದಲೇ ನಾನು ಹೇಳಿದೆ, ಈ ಸದಾಕಾಲ ನಮ್ಮ ಜೊತೆಯಲ್ಲಿರುವ ಪವಿತ್ರಾತ್ಮನ ಅಭಿಷೇಕ ನಾವು ಹೊಂದಬೇಕು ಎಂಬುದಾಗಿ. ಇಲ್ಲಿ ಯಾರು ಮತ್ತಾಯನ ಹೇಳಿದ ಕರೆಕ್ಟಾ, ಲೂಕನ ಹೇಳಿದ ಕರೆಕ್ಟಾ? ಇಲ್ಲಿ ತರ್ಕ ಇರೋದು ಯಾವುದು ಸರಿ ಯಾವುದು ತಪ್ಪು? ಎರಡೂ ಸರಿನೇ, ಎರಡೂ ಕರೆಕ್ಟೇ. ಇಲ್ಲಿ ಪವಿತ್ರಾತ್ಮನ ವರವನ್ನು ಕೊಡ್ತಾರೆ. ಬೇಡಿಕೊಳ್ಳುವವರಿಗೆ ಇನ್ನು ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡದೇ ಇರ್ತಾನ ಅಂತ ಕೇಳ್ತಾ ಇದ್ದಾನೆ. ಅದರ ಅರ್ಥ ಏನು ಗೊತ್ತಾ? ನಿಮಗೆ ದೇವರು ಏನಾದರೂ ಕೊಡೋದಾದರೆ ಅವನೊಂದು ಪ್ಯಾಕೇಜ್, ಎರಡು ಪ್ಯಾಕೇಜ್ ಆಗಿ ಅವನ ವರನ ಮತ್ತು ಆತ್ಮನನ್ನು, ಪವಿತ್ರಾತ್ಮನನ್ನು ಎರಡನ್ನು ಒಟ್ಟಿಗೆ ಪ್ಯಾಕೇಜ್ ಆಗಿ ಕೊಡುವಂತನಾಗಿದ್ದಾನೆ. ಯಾವಾಗ ದೇವರನ್ನು, ಪವಿತ್ರಾತ್ಮನನ್ನು ನಮ್ಮ ಕೇಂದ್ರ ಬಿಂದುವಾಗಿಟ್ಕೊಳ್ಬೇಕು. ಲೂಕನ ಅದೇನೇ ಮಾಡಿದ್ದು. ಲೂಕನ ಸುವಾರ್ತೆಯಲ್ಲಿ ಎಲ್ಲ ನೋಡ್ರಿ ಪವಿತ್ರಾತ್ಮನನ್ನು ಎಂಫಸೈಸ್ ಮಾಡ್ತಾನೆ. ಅಪೊಸ್ತಲ ಕೃತ್ಯಗಳನ್ನು ನೋಡ್ರಿ, ಎಲ್ಲ ಕಡೆಗಳಲ್ಲೂ ಪವಿತ್ರಾತ್ಮನಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಇವತ್ತು ನಾನು ನಿಮಗಾಗಿ ನಾನು ಪ್ರವದಿಸ್ತಾ ಇದ್ದೇನೆ, ನಿಮ್ಮ ಬಳಿಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಯಾವಾಗ ನಿಮ್ಮ ಮನೆಗಳಲ್ಲಿ ಪ್ರಧಾನ ಸ್ಥಾನ ಪವಿತ್ರಾತ್ಮನಿಗೆ ನೀವು ಕೊಡ್ತೀರೋ, ಪ್ರಧಾನ ಸ್ಥಾನವನ್ನು ನಿಮ್ಮ ಕೇಂದ್ರ ಬಿಂದುವಾಗಿ ಪವಿತ್ರಾತ್ಮನನ್ನು ಇಡ್ತೀರೋ, ನಿಮ್ಮ ಚರಿತ್ರೆಯನ್ನೇ ದೇವರು ಬದಲಾಯಿಸ್ತಾನೆ. ನಿಮ್ಮ ಸಭೆಯ ಚರಿತ್ರೆಯನ್ನೇ ಬದಲಾಯಿಸ್ತಾನೆ. ನಿಮ್ಮ ಸೇವೆಯ ಚರಿತ್ರೆಯನ್ನೇ ನನ್ನ ಜೀವನದಲ್ಲಿ ನಾನು ಕಂಡಿದ್ದು. ನಾನು ಇವತ್ತು ಲಕ್ಷಾಂತರ ಜನರ ಮಧ್ಯದಲ್ಲಿ ಸೇವೆ ಮಾಡುವ ಒಬ್ಬ ಅಭಿಷಕ್ತನಾಗಿದ್ದನ್ನು ಇದಕ್ಕೆಲ್ಲ ಕಾರಣಕರ್ತನ ಯಾರು ಗೊತ್ತಾ? ಪವಿತ್ರಾತ್ಮನಾಗಿದ್ದಾನೆ. ಪವಿತ್ರಾತ್ಮನಿಗೆ ಮೊದಲನೇ ಸ್ಥಾನ ಕೊಡ್ರಿ. ಸಭೆ, ಕೆಲವರೆಲ್ಲ ನಾನು ಕೇಳ್ತಾರೆ, ಯಾಕೆ ನಮ್ಮ ಸಭೆ ಬೆಳೀತಾ ಇಲ್ಲ? ಇನ್ನು ಮತ್ತೆ ಕೆಲವರು ಹೇಳ್ತಾರೆ, ಪಾಸ್ಟ್ರೇ ನಿಮ್ಮ ಸಭೆ ಇಷ್ಟು ವೇಗವಾಗಿ ಬೆಳೀತಾ ಇದೆಯಲ್ಲ, ಮತ್ತೆ ನಮ್ಮ ಸಭೆ ಯಾಕೆ ಬೆಳೀತಾ ಇಲ್ಲ? ನಾನು ಹೇಳ್ತೀನಿ, ಸಭೆ ಬೆಳೆಯೋದು ನಮ್ಮ ಮೆಥಡ್ಗಳಲ್ಲ, ಪವಿತ್ರಾತ್ಮನ ಸಂಚಾರಕ್ಕೆ, ಪವಿತ್ರಾತ್ಮನ ಫ್ರೀಡಮ್ಗೆ ನಾವು ಬಿಟ್ಟುಕೊಡಬೇಕು. ಪವಿತ್ರಾತ್ಮನು ನಮ್ಮ ಕೇಂದ್ರ ಬಿಂದುವಾಗಿರಬೇಕು. ಇನ್ನು ಗಮನಿಸ್ರಿ ಸತ್ಯವೇದ ಗ್ರಂಥದಲ್ಲಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 15ನೇ ವಾಕ್ಯ ಹೇಳುತ್ತದೆ. 1ನೇ ಅಧ್ಯಾಯದ 15ನೇ ವಾಕ್ಯ ಹೇಳ್ತದೆ, ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರೋನು. ಇದು ಯಾರ ಬಗ್ಗೆ ಹೇಳ್ತಾ ಇರೋದು ಗೊತ್ತಾ? ಯೋಹನನ ಜನನದ ಕುರಿತು ಹೇಳ್ತಾ ಇರೋದು. ಯೋಹನನ ಜನನದ ಕುರಿತು. ಕರ್ತನ ದೃಷ್ಟಿಯಲ್ಲಿ ಅವನು ಮಹಾಪುರುಷನಾಗಿರುವನು, ದ್ರಾಕ್ಷಾರಕ್ಷವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದನಿಂದ, ಅವನು ಜನಿಸಿದ ದಿನದಿಂದ, ಅಂದರೆ ಹುಟ್ಟಿದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಅವನು ಹುಟ್ಟದಾಗಿಂದಲೇ ಪವಿತ್ರಾತ್ಮನ ಭರಿತನಾಗಿರ್ತಾನೆ. ಯೋಹನನ್ನ ಕುರಿತು ಹೇಳ್ತಾ ಇರುವಂಥ ಮಾತು, ಅವನ ಜನನದಲ್ಲೇ ಪವಿತ್ರಾತ್ಮನನ್ನು ಹೊಂದ್ಕೊಂಡು ಬರ್ತಾ ಇದ್ದಾನೆ. ಇವತ್ತು ನಾನು ಕೇಳ್ತೀನಿ, ಅಲ್ಲಿ ಜಕರಿಯನು ಮಹಾಯಾಜಕನಾಗಿದ್ದಾನೆ, ದೇವದೂತನಿದ್ದಾನೆ. ಆದರೆ ಲೂಕನು ಅಲ್ಲಿ ಪ್ರಧಾನವಾದಂಥ ಸ್ಥಾನ ಕೊಡ್ತಾ ಇರೋದು ಯಾರಿಗೆ ಗೊತ್ತಾ? ಪವಿತ್ರಾತ್ಮನಿಗೆ. ಇವತ್ತು ಸಭೆಗಳಲ್ಲೂ ನಾವು ಇದನ್ನು ಕಲ್ತ್ಕೊಳ್ಳಬೇಕು. ದೂತನಿಗಲ್ಲ ಪ್ರಧಾನ ಸ್ಥಾನ, ಯಾಜಕರಿಗಲ್ಲ ಪ್ರಧಾನ ಸ್ಥಾನ, ಪವಿತ್ರಾತ್ಮನಿಗೆ ಪ್ರಧಾನ ಸ್ಥಾನ. ಸಭೆಗಳಲ್ಲಿ ಇವತ್ತು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪಾಸ್ಟರ್ಸ್ಗಳು ಅರ್ಥ ಮಾಡ್ಕೊಳ್ಬೇಕು, ವಿಶ್ವಾಸಿಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪ್ರಧಾನವಾದಂಥ ಸ್ಥಾನ, ಪ್ರಧಾನವಾದಂಥ ಭಾಗ ನಮ್ಮ ಜೀವನದಲ್ಲಿ ಪವಿತ್ರಾತ್ಮನೇ ಎಂಬುದನ್ನು ನಾವು ಮರೆಯಬಾರದು. ಇನ್ನು ಪರಿಶುದ್ಧಾತ್ಮನಿಗೆ ನಾವು ಮೊದಲನೇ ಆದ್ಯತೆ ಕೊಡಬೇಕು. ಯೋಹನನ್ನು ದೇವರು ಕಳಿಸಿ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನಾಗಿದ್ದನು. ಅವನು ತನ್ನ ಜನನದಲ್ಲೇ ಪವಿತ್ರಾತ್ಮ ಭರಿತನಾಗಿ, ಅಂದರೆ ಏಲಿಯನ ಆತ್ಮನನ್ನು ಪಡೆದುಕೊಂಡು ಬಂದವನಾಗಿದ್ದ, ಅಭಿಷೇಕವುಳ್ಳವನಾಗಿದ್ದ. ಆದ್ದರಿಂದಲೇ ಅವನು ಯಾರಿಗೂ ಎದುರೋ ಅವಶ್ಯಕತೆ ಇರಲಿಲ್ಲ. ಪವಿತ್ರಾತ್ಮನ ಉಳ್ಳವನು ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ.
ಇನ್ನು ಗಮನಿಸ್ರಿ, ಯೇಸುವಿನ ಜನದ ಕುರಿತು ನಾವು ಸತ್ಯವೇದ ಗ್ರಂಥದಲ್ಲಿ ಲೂಕನ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯದ 26ನೇ ವಾಕ್ಯದಿಂದ 35ನೇ ವಾಕ್ಯದವರೆಗೂ ನಾವು ಓದುವಾಗ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಸಂಗತಿಯಾಗಿದೆ. ನಜರೇತ್ ಎಂಬ ಊರಿಗೆ ಒಬ್ಬ ಕನ್ನಿಕೆಯ ಬಳಿಗೆ ದೇವದೂತನು ಇಳಿದು ಬರೋದು. ಕನ್ನಿಕೆ ಮರಿಯಳಾಗಿದ್ದಾಳೆ. ಮರಿಯಳ ಬಳಿಯಲ್ಲಿ ದೂತನು ಇಳಿದು ಬಂದು ಸಂಭಾಷಣೆ ಮಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಅಂತ ಯೋಚನೆ ಮಾಡ್ತಿರ್ಲಾಗಿ. ಅಂದರೆ ಅವಳು ಒಂದು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ಇದೆಂಥ ಆಶೀರ್ವಾದ ಅಂತ ಯೋಚನೆ ಮಾಡ್ತಿರಲಾಗಿ ಆ ದೂತನ ಮರಳಿಗೆ ಹೇಳಿದ್ರು, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತ್ತು. ಈಗ ನೀನು ಗರ್ಭಿಣಿಯಾಗಿ ಒಂದು ಮಗನನ್ನು ಇರುವಿ, ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬ ವಂಶದನು, ಸದಾಕಾಲ ಆಳುವವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು ಇದೇಗಾದಿತ್ತು, ನಾನು ಪುರುಷನನ್ನು ಅರ್ಥವಳಲ್ಲ ಎಂದು ಹೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮವು ಬರುವುದು. ಹೇಗೆ ಬರುವುದು? ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಗಮನಿಸ್ರಿ, ಯೇಸುವಿನ ಜನನ ಅದು ಪವಿತ್ರಾತ್ಮನ ಮೂಲಕವಾಗಿತ್ತು. ಹಾಗಾದರೆ ನಮ್ಮ ಜನನ ಪವಿತ್ರಾತ್ಮನ ಮೂಲಕವಾಗಿರಲಿ. ಪ್ರತಿಯೊಂದು ವ್ಯಕ್ತಿಗಳು, ನಾವುಗಳು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಪರಿಶುದ್ಧಾತ್ಮನೇ ಪ್ರಧಾನ ಸ್ಥಾನವನ್ನು ಹೊಂದಿಕೊಳ್ಬೇಕು. ಕೇಂದ್ರ ವ್ಯಕ್ತಿ ಪವಿತ್ರಾತ್ಮನಾಗಿರಬೇಕು. ಇಲ್ಲಿ ನೋಡ್ರಿ, ಸಭೆಗಳಲ್ಲಿ, ಮನೆಗಳಲ್ಲಿ, ನಮ್ಮ ಜೀವನದಲ್ಲಿ, ಬಿಸ್ನೆಸ್ಸಲ್ಲಾಗಲಿ, ಎಲ್ಲೇ ಹೋಗಲಿ, ನಮ್ಮ ಸ್ವಂತ ಬುದ್ಧಿಯಲ್ಲಿ ಜಿಗಿಯೋದಲ್ಲ. ಪವಿತ್ರಾತ್ಮನಿಗೆ ನಾನು ಬೆಳಿಗ್ಗೆ ಎದ್ದರೆ ಒಂದು ಕೆಲಸ ಮಾಡ್ತೀನಿ ನೋಡ್ರಿ. ನೀವು ಅಭ್ಯಾಸ ಮಾಡ್ಕೊಳೋದು ನಿಮಗೆ ಬಿಟ್ಟಿದ್ದು, ಮಾಡಬೇಕು ಅಂತೆಲ್ಲ ಅದು ಬೈಬಲಲ್ಲಿ ಬರ್ದಿದೆಯಾ ಅಂತ ಕೇಳಬೇಡ್ರಿ. ದಯವಿಟ್ಟು ನಿಮಗೆ ಇಷ್ಟ ಇದ್ದರೆ ಮಾಡಿರಿ. ನಾನು ಮಾಡೋ ಕೆಲಸ ನಾನು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ನನ್ನ ಹೆಂಡತಿಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಮುಂಚೆ, ನನ್ನ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಮುಂಚೆ ನಾನು ಪವಿತ್ರಾತ್ಮನಿಗೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಅಲ್ಲಿಂದ ಆರಂಭವಾಗುತ್ತದೆ. ಪವಿತ್ರಾತ್ಮನಿಗೆ ನಾನು ಹೇಳ್ತೀನಿ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಮುಂದಿನ ಕಾರ್ಯಗಳಿಗೆ, ಬಾ ಪವಿತ್ರಾತ್ಮನೆ, ಇವತ್ತಿನ ದಿವಸವನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ, ನೀನು ನಿಯಂತ್ರಣ ಮಾಡುವಂತನಾಗು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಜೀವನದ ಪ್ರಧಾನ ಪಾತ್ರ, ಕೇಂದ್ರ ಬಿಂದು ಪವಿತ್ರಾತ್ಮನು. ಅದರಿಂದಲೇ ಪ್ರೀತಿಯ ದೇವ ಮಕ್ಕಳೇ, ಪವಿತ್ರಾತ್ಮನನ್ನು ನಿಮಗೆ ಅತ್ಯವಶ್ಯಕ ಎಂದು ನಾನು ನಿಮ್ಮನ್ನು ಪ್ರಬೋಧಿಸ್ತಾ ಇದ್ದೇನೆ. ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ನಾವು ಏನು ಮಾಡಬೇಕು, ಹೆಂಗೆ ಹೋಗಬೇಕು, ಮುಂದೆ ನಮ್ಮ ಭವಿಷ್ಯ ಏನು, ನಮ್ಮ ಮಕ್ಕಳ ಕುರಿತಾದಂಥ ಚಿಂತೆ, ನಮ್ಮ ವಿವಿಧ ಭಾರಗಳು ನಮ್ಮನ್ನು ಕಾಡ್ತಾ ಇರ್ಬೋದು. ಇವತ್ತು ನಿಮ್ಮ ಚಿಂತಾ ಭಾರಗಳನ್ನೆಲ್ಲ ಪವಿತ್ರಾತ್ಮನ ಮೇಲೆ ಹಾಕಿರಿ. ಆತನು ನಿಮ್ಮನ್ನು ಸರಾಗವಾಗಿ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಗಮನಿಸ್ರಿ, ಇದಕ್ಕೆ ಬೇಕಾಗಿರೋದು ಅಭಿಷೇಕವಾಗಿರುತ್ತದೆ. ಈ ಅಭಿಷೇಕದ ಪ್ರತ್ಯೇಕತೆ ದೇವರಾತ್ಮ ನನಗೆ ಹೀಗೆ ಹೇಳಿದನು, ಬರುವ ದಿವಸಗಳಲ್ಲಿ ನಮ್ಮ ದೇಶದಲ್ಲಿ ಉನ್ನತವಾದವರು, ಅಧಿಕಾರಿಗಳು, ಅಧಿಪತಿಗಳು, ಅನೇಕರು ಕ್ರಿಸ್ತನನ್ನು ವಿರೋಧಿಸಿದವರು ಸಹ ಅವರ ಬಾಯಿಯಿಂದ ಅವರೇ ಅರಿಕೆ ಮಾಡ್ತಾರೆ, ಕರ್ತನು ಒಬ್ಬನೇ ಪರಾತ್ಪರನಾದ ದೇವರು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಕರ್ತನಾದ ದೇವರು ಯೆಹೋವನು ಒಬ್ಬನೇ ಪರಾತ್ಪರನಾದ ದೇವರು ಎಂಬುದಾಗಿ. ನೆಬೂಕದ್ನೆಚ್ಚರನು ಯಾವ ರೀತಿಯಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋವರನ್ನ ಬೆಂಕಿಯ ಜ್ವಾಲೆಯಲ್ಲಿ ದೊಬ್ಬಿ ಬಿಟ್ಟನೋ, ಅವನು ಯಾವಾಗ ನಾನೇ ದೇವರು ಅಂತ ಮೆರಿತಾ ಇದ್ದನೋ, ಹಲ್ಲೆಲೂಯಾ. ಆದರೆ
ಇಬ್ರಿಯ ಬಾಲಕರು ಹೇಳಿದ್ರು, ನೀನಲ್ಲ ದೇವರು, ನಮ್ಮ ದೇವರು ಯೆಹೋವ ದೇವರಾಗಿದ್ದಾನೆ, ಯೆಹೋವ ದೇವರಾಗಿದ್ದಾನೆ. ಅದನ್ನು ಗ್ರೀಕ್ ಭಾಷೆಯಲ್ಲಿ ಎಲ್ ಎಲ್ಯೋನ್ 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 ಅಂತ ಹೇಳ್ತಾರೆ. ಎಲ್ಯೋನ್ ಅಂದರೆ ಅದರ ಅರ್ಥ ದ ಮೋಸ್ಟ್ ಹೈ ಗಾಡ್, ದ ಮೋಸ್ಟ್ ಹೈ ಗಾಡ್. ನಮ್ಮ ದೇವರಿಗೆ ಪರಾತ್ಪರನಾದ ದೇವರು. ಈ ನೆಬೂಕದ್ನೆಚ್ಚರನು ಯಾವಾಗ ಮೂವರನ್ನ ಬೆಂಕಿ ಜ್ವಾಲೆಗೆ ಹಾಕ್ತಾನೋ, ಅದರ ಮಧ್ಯದಲ್ಲಿ ನಾಲ್ಕನೆಯವನು ಎದ್ದು ಬರೋದನ್ನು ಕಂಡಾಗ ಅವನು ಹೇಳಿದನು, ಇದು ಬೇರೆ ಯಾರಿಂದಲೂ ಮಾಡೋಕ್ಕಾಗೋದಿಲ್ಲ. ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ದೇವರು ನೆಬೂಕದ್ನೆಚ್ಚರನ ಬಾಯಿಂದ ಟೆಸ್ಟ್ ಮಣಿ ಹೇಳಿಸಿದನು. 3ನೇ ಅಧ್ಯಾಯ, ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಅವರು ಟೆಸ್ಟ್ನಲ್ಲಿ ಹಾದು ಹೋದ್ರು. 4ನೇ ಅಧ್ಯಾಯದಲ್ಲಿ ಯಾರು ಅವ್ರನ್ನ ಟೆಸ್ಟ್ ಮಾಡಿದ್ರು ಅವನ ಬಾಯಿಯಲ್ಲೇ ದೇವರು ಟೆಸ್ಟ್ ಮಣಿಯನ್ನು ತಂದನು. ಅದು ನಮ್ಮ ದೇವರ ಪ್ರತ್ಯೇಕತೆ, ಅದು ಅಭಿಷೇಕದ ಪ್ರತ್ಯೇಕತೆ. ಗಮನಿಸಿ ಪ್ರಿಯರೇ, ಸತ್ಯವೇದ ಗ್ರಂಥದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಕಾಂಡ ಪುಸ್ತಕ ಬುಕ್ ಆಫ್ ಎಕ್ಸೋಡಸ್ನಲ್ಲಿ ದೇವರು ಮೋಶೆಯನ್ನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡೋದಕ್ಕೆ ಆದುಕೊಂಡಂಥ ನಾಯಕನು. ಇಲ್ಲಿ ಗಮನಿಸ್ರಿ, ಮೋಶೆ ಅದ್ಭುತಗಳಿಂದ, ಸೂಚಕ ಕಾರ್ಯಗಳಿಂದ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇರುವ ಸಮಯದಲ್ಲಿ ಐಗುಪ್ತ ದೇಶದಲ್ಲಿ ಮಂತ್ರವಾದಿಗಳು, ಜೋಯಿಸರು ಬಹಳ ಜನರು ಇದ್ದರು. ಅವರು ಬಹಳ ಪ್ರಬಲರೇ ಆಗಿದ್ದರು. ಸತ್ಯವೇದ ಗ್ರಂಥ ವಿಮೋಚನಕಾಂಡ ಪುಸ್ತಕದಲ್ಲಿ ನೋಡ್ರಿ, ಮೋಶೆ ಧೂಳಿಗೆ ದೇವರು ಹೇಳಿದ್ರು, ಆ ಧೂಳನ್ನು ಹೊಡಿ, ಆ ಧೂಳು ಹಾರುತ್ತೆ, ಆ ಧೂಳು ಹಾರೋ ಕಡೆಗಳಲ್ಲೆಲ್ಲ ಆ ಧೂಳಿನಿಂದ ಏನುಗಳು ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಮೋಶೆ ಮಾಡಲಿಕ್ಕೆ ಆರಂಭಿಸಿದಾಗ ಜೋಯಿಸರು ಅಂದರೆ ಮಂತ್ರವಾದಿಗಳು ಪ್ರಯತ್ನ ಮಾಡ್ತಾರೆ. ಮೋಶೆ ಕೋಲನ್ನು ಕೆಳಗಡೆ ಹಾಕಿದೆ, ಮಂತ್ರವಾದಿಗಳು ಕೋಲು ಹಾಕಿದ್ರು. ಮೋಶೆಯ ಕೋಲು ಸರ್ಪವಾಯಿತು, ಮಂತ್ರವಾದಿಗಳ ಕೋಲು ಸರ್ಪವಾಯಿತು. ಆದರೆ ಒಂದು ತಿಳ್ಕೊಳ್ರಿ, ಪರಾತ್ಪರನಾದ ದೇವರು ಮೋಶೆಯ ಕೋಲಿನಿಂದ ಉಂಟಾದ ಸರ್ಪ ಐಗುಪ್ತ ದೇಶದ ಮಂತ್ರವಾದಿಗಳ ಸರ್ಪವನ್ನು ನುಂಗಿಬಿಡ್ತು. ಇಲ್ಲಿ 8ನೇ ಅಧ್ಯಾಯಕ್ಕೆ ಬಂದಾಗ ಬುಕ್ ಆಫ್ ಎಕ್ಸೋಡಸ್ 8ನೇ ಅಧ್ಯಾಯದ 19ನೇ ವಾಕ್ಯವನ್ನು ಗಮನಿಸ್ರಿ. ಆಗ ಜೋಯಿಸರು, ಇದು ದೇವರ ಕೈ ಕೆಲಸವೇ ಸರಿ, ಇದು ದೇವರ ಕೈ ಕೆಲಸವೇ, ದಿಸ್ ಇಸ್ ನಥಿಂಗ್ ಬಟ್ ಫಿಂಗರ್ ಆಫ್ ಗಾಡ್, ಇದು ದೇವರ ಕೈ ಕೆಲಸವೇ ಸರಿ. ಫರೋಹನಿಗೆ ಹೇಳಿದರು. ಆದರೆ ಫರೋಹನ ಹೃದಯವು ಕಠಿಣವಾಗ್ತಾ ಇತ್ತು. ಯೆಹೋವನು ಮೋಶೆಗೆ ಮುಂತಿಳಿಸಿ ಅವನ ಮಾತನ್ನು ಕೇಳದೆ ಹೋದನು. ನೋಡ್ರಿ, ಇಲ್ಲಿ ಜೋಯಿಸರಿಗೆ ಮಾಡೋಕ್ಕಾಗಲಿಲ್ಲ. ಮುಂದಿನ ದಿವಸಗಳಲ್ಲಿ ಮಂತ್ರವಾದಿಗಳು ಸಾಕ್ಷಿ ಹೇಳ್ತಾರೆ. ಮಂತ್ರ ಮಾಡುವಂಥ ಮಂತ್ರವಾದಿಗಳು ಸಾಕ್ಷಿ ಹೇಳ್ತಾರೆ, ಇದು ನಮ್ಮಿಂದ ಮಾಡೋಕ್ಕಾಗೋದಿಲ್ಲ, ಇದು ಯೆಹೋವನಿಂದ ಮಾತ್ರ, ದೇವರಿಂದ ಮಾತ್ರನೇ ಮಾಡತಕ್ಕಂತೆ ದೇವರ ಬೆರಳು ಇವತ್ತು ನಿಮ್ಮ ಮೇಲೆ, ನಿಮ್ಮ ಕುಟುಂಬಗಳ ಮೇಲೆ ದೇವರ ಬೆರಳು ಚಲಿಸುವಂಥದ್ದಾಗಿರಲಿ, ದೇವರ ಬೆರಳು ನಿಮ್ಮ ಮೂಲಕ ಚಲಿಸುವಂತಾಗಲಿ, ಸಭೆಗಳಲ್ಲಿ ಚಲಿಸುವಂತರಾಗಲಿ. ಗಮನಿಸಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಆ ದಿವಸಗಳಲ್ಲಿ ದೊಡ್ಡ ಅದ್ಭುತಗಳು, ಸಂತೋಷ ಒಂದು ನಮ್ಮ ಜೀವನದಲ್ಲಿ ನಿರಂತರವಾಗಿ ನಾವು ಅನುಭವಿಸುವಂಥ ಒಂದು ಕಾಲ ಬರುತ್ತದೆ. ಕಾರಣ ಈಗ ನಾವು ಕಾಣ್ತಾ ಇರೋದು ಒಳ್ಳೆ ಆತ್ಮದಲ್ಲಿ ಅಭಿಷೇಕ ಹೊಂದಿ ಚೆನ್ನಾಗಿ ಆರಾಧನೆ ಮಾಡಿ ಪವರ್ಫುಲ್ಲಾಗಿ ಥ್ಯಾಂಕ್ ಯು ಜೀಸಸ್ ಅಂತ ಎಲ್ಲ ಒಳ್ಕೊಂಡು ಹೋಗ್ತೀವಿ. ನಮ್ಮ ಈ ಸಂತೋಷ ಬೇಗನೆ ಎಕ್ಸ್ಪೈರಿ ಆಗಿಬಿಡುತ್ತೆ. ಅದು ಸೈತಾನನ ಒಂದು ತಂತ್ರ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ತಿಳ್ಕೊಳ್ರಿ, ಸೈತಾನನ ಒಂದು ಪದ್ಧತಿ ಏನು ಗೊತ್ತಾ? ನಿನ್ನ ಸಂತೋಷವನ್ನು ಟೆಂಪ್ರವರಿ ಮಾಡಿಬಿಡೋದು. ಅವನ ಟ್ಯಾಕ್ಟಿಕ್ಸ್ ಅದು, ಅವನ ಕುತಂತ್ರ ಅದು. ಈಗ ನಾವು ಚೆನ್ನಾಗಿ ಆತ್ಮದಲ್ಲಿ ಒಂದು ಸಂಡೆ ಆರಾಧನೆ ಮಾಡಿ ಸಂತೋಷವಾಗಿ ದೇವರಿಗೆ ಪವಿತ್ರಾತ್ಮನಲ್ಲಿ ತುಂಬಿ ಮನೆಗೆ ಹೋಗ್ತೀವಿ. ಒಂದೇ ಒಂದು ಫೋನ್ ಕಾಲ್, ಇಲ್ಲ ಏನಾದರೂ ಒಂದು ಇಮೇಲು, ಇಲ್ಲ ಯಾರಾದರೂ ಒಬ್ಬರು ಮಾತು ನಮ್ಮನ್ನು ಟುಸ್ ಮಾಡಾಕ್ಬಿಡುತ್ತೆ. ಪವಿತ್ರಾತ್ಮನ ಕ್ರಿಯೆ ತೋರ್ಬಡದಂತೆ ನಮ್ಮನ್ನು ಮತ್ತೊಂದು ಡೈರೆಕ್ಷನ್ಗೆ ತಿರುಗಿಸ್ಬಿಡುತ್ತೆ. ಮತ್ತು ನಾವುಗಳೇನು ಮಾಡ್ತೀವಿ? ಅದರ ಹಿಂದೆ ಓಡ್ತೀವಿ, ಆ ಪ್ರಾಬ್ಲಮ್ ಹಿಂದೆ ಓಡ್ತೀವಿ, ಆ ತೊಂದರೆ ಹಿಂದೆ ಓಡ್ತಾ ಇರ್ತೀವಿ.
ಇವತ್ತು ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, ದೇವರಾತ್ಮನು ನನಗೆ ಹೇಳಕ್ಕೆ ಹೇಳಿದನು, ಇನ್ನು ನೀವು ತೊಂದರೆಗಳಿಂದ ಹೋಗೋದಿಲ್ಲ. ಪವಿತ್ರಾತ್ಮನು ನಿಮ್ಮನ್ನು ನಡೆಸ್ಲಿಕ್ಕೆ ಹೋಗ್ತಾರೆ. ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಇರೋದ್ರಿಂದ ಸೈತಾನನ ಎಲ್ಲ ಕುತಂತ್ರಗಳನ್ನು, ಅವನ ಕೆಲಸಗಳನ್ನು ಲಯ ಮಾಡತಕ್ಕಂತೆ ಒಂದು ಆತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಂಥದ್ದಾಗಿರುತ್ತೆ. ನೀವು ಅನೇಕ ಸಂದರ್ಭಗಳಲ್ಲಿ ಭಾಳ ಸಂತೋಷವಾಗಿ ಉಪವಾಸ ಮಾಡಿರ್ತೀರ, ಪ್ರಾರ್ಥನೆ ಮಾಡಿರ್ತೀರ, ದೊಡ್ಡ ಬಿಡುಗಡೆಯೊಂದಿಗೆ ಆತ್ಮ ಸಾನ್ನಿಧ್ಯ ಅನುಭವಿಸಿರ್ತೀರ. ಬಟ್ ಇಮ್ಮಿಡಿಯೇಟಾಗಿ ನಿರಾಶೆ, ಇಮ್ಮಿಡಿಯೇಟಾಗಿ ನಿಮಗೆ ಏನೋ ಪ್ರಾಬ್ಲಮ್ಗಳು, ಟೆನ್ಷನ್ನು, ಏನಾದರೂ ಒಂದು ಸೈತಾನ್ ಮುಂದೆ ತಂದಾಗ್ತಾನೆ. ಇವತ್ತು ನಾನು ನಿಮಗಾಗಿ ಪ್ರವದಿಸ್ತಾ ಇದ್ದೇನೆ, ಇನ್ನು ಮುಂದೆ ಅದು ಮುಂದುವರಿಯೋದಿಲ್ಲ. ಅದನ್ನು ಮುರಿಯುವಂಥ ಅಭಿಷೇಕ ಇವತ್ತು ನಿಮ್ಮ ಮೇಲೆ ದೇವರು ಕಳಿಸ್ತಾ ಇದ್ದಾನೆ. ಕಾರಣ ನೀವು ಮಾತ್ರವಲ್ಲ ಆ ಸಂತೋಷ, ಅದು ಟೆಂಪ್ರವರಿ ಆಗಿರುವಂಥ ಸಂತೋಷ ಅಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ನಿಮ್ಮ ಮೇಲೆ ಮಾತ್ರವಲ್ಲ, ನಿಮ್ಮ ತಲೆಮಾರುಗಳ ಮೇಲೆ ಈ ಅಭಿಷೇಕ ಮುಂದುವರಿಯತಕ್ಕಂತೆ ದೇವರು ತಾನೇ ನಿಮ್ಮನ್ನು ನಡೆಸುವಂತನಾಗಿದ್ದಾನೆ. ಪ್ರಿಯರೇ, ಗಮನಿಸ್ರಿ, ನನ್ನ ಸಮಯ ಭಾಳ ಕಡಿಮೆ ಇರೋದ್ರಿಂದ ನಾನು ಜಸ್ಟ್ ಆರಂಭ ಮಾತ್ರ ಆಗ್ತದೆ. ಈ ಅಭಿಷೇಕ ನಿಮ್ಮ ಮೇಲೆ ಬೇಕು, ನಿಮಗೆ ಬೇಕು, ನಿಮ್ಮ ಕುಟುಂಬಕ್ಕೆ ಬೇಕು, ನಿಮ್ಮ ಸಭೆಗೆ ಬೇಕು, ನಿಮ್ಮ ದೇಶಕ್ಕೆ ಬೇಕು, ನಿಮ್ಮ ಪಟ್ಟಣಕ್ಕೆ ಬೇಕು. ಆದ್ದರಿಂದ ನಾವು ಏನು ಮಾಡಬೇಕು? ಪವಿತ್ರಾತ್ಮನನ್ನು ಇನ್ವೈಟ್ ಮಾಡಬೇಕು, ಪರಿಶುದ್ಧಾತ್ಮನನ್ನು ನಾವು ಸ್ವಾಗತ ಮಾಡಬೇಕು. ಪ್ರತಿಯೊಂದು ಮನೆಗಳಲ್ಲೂ ಪರಿಶುದ್ಧಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಕೇವಲ ಸಭೆಗೆ ಹೋಗಿ ಬರೋದಲ್ಲ, ಪ್ರಾರ್ಥನೆ ಮಾಡೋದು, ನಾವು ಹೋಗಿ ಚರ್ಚ್ಗೆ ಹೋಗಿ ಪಾರಂಪರೆಯಿಂದ ಹೋಗಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಿಬಿಟ್ಟು ಬಂದುಬಿಡೋದು ಅಲ್ಲ. ನಾವು ಪವಿತ್ರಾತ್ಮ ಭರಿತರಾಗಬೇಕು. ಯಾವ ರೀತಿ ಸ್ನಾನಿಕನಾದ ಯೋಹಾನನು ತನ್ನ ತಾಯಿಯ ಗರ್ಭದಿಂದ ಜನಿಸುವಾಗಲೇ ಅವನು ಪವಿತ್ರಾತ್ಮ ಭರಿತನಾದನು. ಯೇಸುವಿನ ಜನನ ಪವಿತ್ರಾತ್ಮನ ಮೂಲಕ ಉಂಟಾಯಿತು. ಇವತ್ತು ನಮ್ಮ ಜೀವನಗಳು ಪವಿತ್ರಾತ್ಮನಿಂದ ತುಂಬಲ್ಪಡಲಿ. ಅದಕ್ಕೆ ದೇವರು ತಾನೇ ನಿಮ್ಮೆಲ್ಲರನ್ನ ಸಹಾಯ ಮಾಡಲಿ. ಈ ಅಭಿಷೇಕ ಪಟ್ಟಣದ ನೊಗಗಳನ್ನು ಮುರಿಯುತ್ತೆ, ಶಾಪಗಳನ್ನು ಮುರಿಯುತ್ತೆ, ರೋಗಗಳನ್ನು ಮುರಿಯುತ್ತೆ. ಅನೇಕ ವರ್ಷಗಳಿಂದ ನಿಮ್ಮನ್ನು ಬೆಂಬಿಡದೆ ನಿಮ್ಮನ್ನು ಕಾಡ್ತಾ ಇರುವಂಥ ಎಲ್ಲ ವಿಧವಾದಂಥ ಇಕ್ಕಟ್ಟುಗಳಿಂದ ಈ ಅಭಿಷೇಕ ನಿಮ್ಮನ್ನು ಬಿಡಿಸುವಂಥದ್ದಾಗುತ್ತೆ. ಆದ್ದರಿಂದ ಈ ಅಭಿಷೇಕ ನಮಗೆ ಬೇಕು ಎನ್ನುವವರಿಗಾಗಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಅಭಿಷೇಕ ಈ ನಿಮಿಷದಲ್ಲಿ ಪವಿತ್ರಾತ್ಮನ ಕುರಿತು ನಾನು ಮಾತನಾಡಿದೆ. ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯರಾದ ತಂದೆ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪವಿತ್ರಾತ್ಮನ ಅಭಿಷೇಕ ಈ ನಿಮಿಷದಲ್ಲಿ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ. ಎಲ್ಲ ನೊಗಗಳು ಮುರಿಯಲಿ. ಪಾಪದ ನೊಗ, ಶಾಪದ ನೊಗ, ರೋಗದ ನೊಗ, ದಾರಿದ್ರ್ಯದ ನೊಗ, ಇಕ್ಕಟ್ಟಿನ ನೊಗ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಈ ನಿಮಿಷದಿಂದ ದೈವಶಕ್ತಿ, ಪರಿಶುದ್ಧಾತ್ಮನ ಶಕ್ತಿ ಇಳಿದು ಬರಲಿ. ನಾಲಿಗೆಯ ಕಟ್ಟುಗಳು ಮುರಿಯಲಿ. ಈ ವಾಣಿಗಳನ್ನು ಹಾಡದೇ ಇರುವವರು, ಅನ್ಯ ಭಾಷೆಗಳನ್ನು ಮಾತನಾಡದೇ ಇರುವವರು ಈ ನಿಮಿಷದಿಂದ ಅನ್ಯ ಭಾಷೆಗಳಿಂದ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಲಿ. ದೈವ ಸಾನ್ನಿಧ್ಯಾನವನ್ನು ಅನುಭವಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೇ, ನೀನು ನಮ್ಮ ಪ್ರಾರ್ಥನೆ ಕೇಳಿರೋದಕ್ಕಾಗಿ ಸ್ತೋತ್ರ, ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಜನರನ್ನ ನಾನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ಬರೋ ವಾರ ಪುನಃ ನಾವು ಭೇಟಿ ಮಾಡೋಣ. ಅದುವರೆಗೂ ಕ್ರಿಸ್ತನ ಕೃಪೆ ನಿಮ್ಮನ್ನು ಕಾಪಾಡಲಿ. ನಿಮಗೆ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಇರೋದಾದರೆ ನಮ್ಮ ಪ್ರೇಯರ್ ಲೈನ್ಗಳಲ್ಲಿ ಕರೆ ಮಾಡಿರಿ. ಅದು ಮಾತ್ರವಲ್ಲ, ಪ್ರತಿನಿತ್ಯ ನಾನು ಬೆಳಗ್ಗೆ ಮತ್ತು ಸಂಜೆ ನಾನು ದೇವರ ವಾಕ್ಯಗಳನ್ನು ಒಂದೊಂದು ಟಾಪಿಕ್ಗಳಿಂದ ನಾನು ಮಾತನಾಡ್ತಾ ಇದ್ದೇನೆ. ಈಗ ನಾನು ಮಾತನಾಡ್ತಿರುವಂಥ ವಿಷಯ, ಆತನ ಕೃಪೆಯು ಶಾಶ್ವತವಾದದ್ದು. ದೇವರು ಕೊಡುವಂಥ ವರ, ದೇವರು ಕೊಡುವಂಥ ದಾನಗಳು, ಅದನ್ನು ನಾವು ಯಾವ ರೀತಿ ಅನುಭವಿಸ್ತಾ ಇದ್ದೀವಿ ಎಂಬ ಇತ್ಯಾದಿ ಕಾರ್ಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆಗೂ ಸಾಯಂಕಾಲ 7 ಗಂಟೆಗೂ ಡೈಲಿ ಮನ್ನಾ ಎನ್ನುವ ಕಾರ್ಯಕ್ರಮದ ಮೂಲಕ ಪ್ರತಿನಿತ್ಯ ಯೂಟ್ಯೂಬು ಮತ್ತು ಫೇಸ್ಬುಕ್ಗಳಲ್ಲಿ ನಾನು ಬರ್ತಾ ಇದ್ದೀನಿ. ನೀವು ಸಹ ಕಾಣ್ರಿ, ಅವುಗಳನ್ನು ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಗುಡ್ ಡೇ.